Watch full episodes on Jio Hotstar. ಮತ್ತೆ ಬಿಸಿ ಬಿಸಿ ಸುದ್ದಿ. ಶೇರ್ ಸಿಂಗ್ ಮತ್ತೊಮ್ಮೆ ಜೈಲಿಂದ ತಪ್ಪಿಸಿಕೊಂಡು ಹೊರಗೆ ಹೋದ. ಅಯ್ಯ, ಅರೆ ಗಟ್ಟು, ಈ ಶೇರ್ ಸಿಂಗ್ ಮತ್ತೆ ಓಡಿಬಿಟ್ಟ. ಎಷ್ಟು ಕಷ್ಟಪಟ್ಟು ಹಿಡಿದಿದ್ವಿ ಅವನನ್ನ. ಈ ಇನ್ಸ್ಪೆಕ್ಟರ್ ಮನ್ಮನಿ ಕೂಡ ಕೇವಲ ಚಾ ಕುಡಿತಿರ್ತಾನಪ್ಪ, ಬೇರೇನು ಮಾಡಲ್ಲ, ಏನು ಮಾಡಲ್ಲ. ಟಿಂಗ್ ಟಾಂಗ್ ಸಾಹೇಬ್ರೆ, ಏನ್ ಮಾಡ್ಬಿಟ್ರಿ ಸಾಹೇಬ್ರೆ? ಕುರ್ಚಿ ಇರ್ಬೇಕಾದ್ರೆ ಬಕೆಟ್ ಅಲ್ಲಿ ಯಾಕೆ ಕೂತಿದ್ರಿ ಸಾಹೇಬ್ರೆ? ಪೂರ್ತಿ ಮನೆ ಎಲ್ಲ ಒದ್ದೆ ಮಾಡ್ಬಿಟ್ರಿ ಸಾಹೇಬ್ರೆ. ಟಿಂಗ್ ಟಾಂಗ್, ನೀವು ಬಾಲ್ಡಿ ಎಳೀರಿ, ನಾವು ಬಟ್ಟುನ ಎಳಿತೀವಿ. ಗೆಳೆಯರೇ, ಮಿತ್ರರೇ, ವಿಶ್ರಾಮಪುರ ವಾಸಿಗಳೇ, ಕೇಳಿ ಕೇಳಿ, ಗಮನ ಕೊಟ್ಟು ಕೇಳಿ. ಗೆಳೆಯರೇ, ನನ್ನ ಹೆಸರು ಶಂಶೇರ್ ಸಿಂಗ್. ನಾನೊಬ್ಬ ಗೋಲ್ಡ್ ಎಕ್ಸ್ಪರ್ಟು. ನಾನು ಎಲ್ಲೋ ಅಡಗಿರುವ ಚಿನ್ನ ಅಂದರೆ ಗೋಲ್ಡಿನ ಪತ್ತೆ ಹಚ್ಚಬಲ್ಲೆ. ಈ ಮಷೀನ್ನಿಂದ ನನಗೆ ತಿಳಿದು ಬಂದಿದೆ ವಿಶ್ರಾಮಪುರದಲ್ಲಿ ಬಹಳ ಬಂಗಾರ ಹುದುಗಿದೆ ಅಂತ. ಇದರ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ. ನಾನು ಆ ಚಿನ್ನವನ್ನ ಹುಡುಕಬಲ್ಲೆ. ನಾನು ಹುಡುಕ್ತೀನಿ, ಆದರೆ ನನಗೆ ಅದರಲ್ಲಿ 20% ಚಿನ್ನ ಬೇಕು. 20% ನನ್ನದು, ಇನ್ನು ಉಳಿದದ್ದು ನಿಮ್ಮದು. ಸರಿನಾ? ಒಪ್ಪಿಗೆನಾ? ಹಾ, ಒಪ್ಪಿಗಿದೆ, ಒಪ್ಪಿಗಿದೆ, ಒಪ್ಪಿಗಿದೆ. ಹಾ, ಒಪ್ಪಿಗಿದೆ. ಹೇಳ್ತೀನಿ. ಸ್ವಲ್ಪ ಕಾದಿರಿ. ಇಲ್ಲಿ ಮೊದಲು ಮಷೀನ್ ಆನ್ ಮಾಡ್ತೇನೆ. ಸಿಕ್ಕಿದು ಚಿನ್ನ. ನಾವು ಇಲ್ಲಿ ಚಿನ್ನದ ಬಿಸ್ಕೆಟ್ ಅನ್ನಂತೂ ಮುಚ್ಚಿಟ್ಟಿದೀವಿ. ಬಾಸ್ ಹೇಳಿದಂತೆ ಜನ ಇಲ್ಲಿರುವ ಚಿನ್ನದ ಬಿಸ್ಕೆಟ್ ಅನ್ನ ತೆಗೆದು ಬಿಡ್ತಾರೆ. ಆದ್ರೆ ಇದರಿಂದ ನಮಗೆ ಲಾಭ ಆಯ್ತು. ಬಾಸ್ ಗಟ್ಟುವಿನ ವಿರುದ್ಧ ಪ್ರತೀಕಾರ ಮಾಡೋದಕ್ಕಾಗಿ ಕೆಲಸ ಮಾಡಿದ್ದಾರೆ. ಈಗ ಅವರನ್ನ ಯಾರು ಗುರುತಿಸೋದಿಲ್ಲ. ಜನರಿಗೆ ಬಾಸ್ ಮೇಲೆ ವಿಶ್ವಾಸ ಮೂಡುತ್ತೆ, ಮತ್ತೆ ಗಟ್ಟುನ ನಾಶ ಆಗತ್ತೆ. ಸಿಕ್ಕಿತು, ಚಿನ್ನದ ಲೊಕೇಶನ್ ಸಿಕ್ಕಿತು. ಆ ಮರದ ಹಿಂದೆ ಹೊಂಡ ತೆಗೀರಿ, ಅಲ್ಲಿ ಖಂಡಿತ ಚಿನ್ನ ಸಿಗತ್ತೆ. ಅಗೇರಿ. ಗೆಳೆಯರೇ, ಇದು ಬಹಳ ಕಡಿಮೆ ಚಿನ್ನ. ಜಗಳ ಮಾಡಬೇಡಿ. ನನ್ನ ಮಷೀನು ಹೇಳುತ್ತೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ 1000 ಟನ್ ಚಿನ್ನ ಇದೆ. ಅಲ್ಲಿಗೆ ಹೋಗೋಣ. ಬೇಕಾದಷ್ಟು ಚಿನ್ನ ಅಗದು ತೆಗೀರಿ. ಇದಂತೂ ಚಮತ್ಕಾರ ಆಗಿದೆ. ಶಂಶೇರ್ ಎಂಬ ಹೆಸರಿನ ಮನುಷ್ಯ ಜಮೀನಿನ ಅಡಿಯಲ್ಲಿ ಹೂತಿಟ್ಟ ಚಿನ್ನದ ಬಗ್ಗೆ ಜನರಿಗೆ ತಿಳಿಸ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಚಿನ್ನದ ಬಿಸ್ಕೆಟ್ ಸಿಕ್ಕಿದೆ, ಮತ್ತು ಈಗ ಅವನು ಬೇರೆ ಕಡೆಗೆ ಬಂದಿದ್ದಾನೆ. ಇದು ನೋಡಿ, ಅವನ ಮೆಷಿನ್ ಚಿನ್ನ ಇಂಡಿಕೇಟ್ ಮಾಡ್ತಿದೆ. ಕೇವಲ ನಮ್ಮ ಚಾನೆಲ್ ಅಲ್ಲಿ ಪ್ರತ್ಯಕ್ಷದರ್ಶಿ ವಾರ್ತೆ, ಲೈವ್ ಟೆಲಿಕಾಸ್ಟ್. ಅರೆ ವಾ ಗಟ್ಟು, ಈ ಜಾಗ ನಮಗೆ ಪರಿಚಯ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಗಟ್ಟು ಬಟ್ಟು ಸೆಕ್ಯೂರಿಟಿ ಏಜೆನ್ಸಿಯ ಬೋರ್ಡ್ ಕೂಡ ಇದೆ. ಬೋರ್ಡ್ ಏನು ಗೆಳೆಯರೇ, ಇದು ನೋಡಿ. ಗೆಳೆಯರೇ, ಆ ಆಫೀಸ್ ನಲ್ಲಿ 1000 ಟನ್ನು ಚಿನ್ನ ಇದೆ. ಆದ್ರೆ ನನ್ನ 20% ಮರಿಬೇಡಿ. 20% ಹೋಗಿ 1000 ಟನ್ ಚಿನ್ನ ಅಗೆದು ತೆಗೀರಿ. ಜನರು ಬಹಳ ಹುಮ್ಮಸ್ಸಿನಿಂದ ಇದ್ದಾರೆ. ಅದರಲ್ಲಿ ಚಿನ್ನ ಇದೊಂದು ನಮ್ಮ ಆಫೀಸ್. ಅವ್ರು ನಮ್ಮ ಮನೆ ಹೊರಗಿಲ್ಲಲ್ಲ. ಅಯ್ಯಯ್ಯ ಗಟ್ಟು, ಬಟ್ಟುನ 6 ಹೇಳುತ್ತೆ ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ.
ತೆಗಿರಿ ಚಿನ್ನ, ಅಗಿರಿ ಅಗಿರಿ, ತೆಗೀರಿ ಚಿನ್ನ ತೆಗೀರಿ. ನಿಲ್ಲಿ ನಿಲ್ಲಿ, ಏನ್ ಮಾಡ್ತಿದ್ದೀರಿ ನೀವು? ನಿಲ್ಲಿ. ಅಪಾಯದ ವಾರ್ನಿಂಗ್ ಸ್ವಲ್ಪ ಮೊದಲೇ ಕೊಡಬಾರ್ದಿತ್ತ. ಈಗ ನಡೀರಿ, ಏನು ಯೋಚನೆ ಮಾಡ್ತಿದ್ದೀರಿ? ಓಯ್, ನಮ್ಮ ಆಫೀಸಿಂದ ಹೊರಗೆ ಬನ್ನಿ. ನೀವು ಗಟ್ಟು ನಾವು ಒಳಗೆ ಹೋಗದ ಹಾಗೆ ತಡೀರಿ. ಸ್ವಲ್ಪ ಹೊತ್ತಿನಲ್ಲಿ ಅವರ ಆಫೀಸ್ ಬರೋದು ಎಲ್ಲ ನಾಶ ಆಗತ್ತೆ. ಆಗಲೇ ಶೇರ್ ಸಿಂಗ್ ನ ಪ್ರತೀಕಾರ ಪೂರ್ತಿ ಆಗೋದು. ಬಟ್ ನೀವು ಒಳಗೆ ಹೋಗಿ, ನಾನು ಇವ್ರನ್ನ ನೋಡ್ಕೋತೀನಿ. ಸಾಹೇಬ್ರೆ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಸಾವಿರಾರು ಗ್ರಾಮ್ ಚಿನ್ನ ಉತ್ತಿದೆ ಅಂತ. ಸಾಹೇಬ್ರೆ, ನಿಮ್ಗಿನ್ನ ಯಾವುದೇ ಕೆಲಸ ಮಾಡಬೇಕಾಗೇ ಇಲ್ಲ. ನನಗೆ ಇಲ್ಲಿ ನೌಕರಿ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸಾಹೇಬ್ರೆ, ನಾವು ಶ್ರೀಮಂತರಾಗಿ ಹೋಗ್ಬಿಡ್ತೀವಿ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಬೇಗ ನಡೀರಿ, ಇಲ್ಲಾಂದ್ರೆ ಚಿನ್ನ ಅವರೆಲ್ಲ ತಗೊಂಡು ಹೋಗ್ಬಿಡ್ತಾರೆ. ಸಾಹೇಬ್ರೆ ನಡೀರಿ. ಟಿಂಗ್ ಟಾಂಗ್ ನಿಲ್ಲು, ಅಂದ್ರೆ ಅವ್ರನ್ನ ತಡಿ. ಏಯ್, ನೀವು ಯಾರೇ ಇದ್ರು ಇದೆಲ್ಲ ನಿಮ್ಮಿಂದಾಗಿ ಆಗ್ತಾ ಇರೋದು. ನಾನ್ ನಿಮ್ಮನ್ನು ಬಿಡೋದಿಲ್ಲ. ನೀವು ಯಾರು ಸ್ವಾಮಿ? ಇವನನ್ನ ತಗೊಂಡು ಹೋಗಿ ಬಿಸಿ ಕಾವಲಿಯಲ್ಲಿ ಇಟ್ಟು ಬಿಡಿ. ಇವನು ಅಷ್ಟರಲ್ಲಿ ಪ್ರಾಕ್ಟೀಸ್ ಆಗ್ಬಿಡ್ತಾನೆ. ಬಿಡು 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 ಬಿಡು, ಪ್ಲೀಸ್ 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 ಪ್ಲೀಸ್, ನನ್ನನ್ನು ರಗಡ ಪ್ರಾಕ್ಟೀಸ್ ಮಾಡಬೇಡಿ, ನನ್ನನ್ನು ಬಿಟ್ಬಿಡಿ. ಬಿಸಿ ಅಂತೂ ಇಲ್ವೇ ಇಲ್ಲ. ಇದಂತೂ ತಣ್ಣಗಿದೆ. ಇವತ್ತು ಗ್ಯಾಸ್ ಮುಗಿದಿತ್ತು, ಹಾಗಾಗಿ ಕಾವಲಿ ತಣ್ಣಗಿದೆ. ಓಹೋ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೀವು ಪಾನಿಪುರಿ ಮಾಡ್ತಾ ಹೋಗಿ, ಅದ್ರಲ್ಲಿ ಸ್ವಲ್ಪ ಮೆಣಸು ಜಾಸ್ತಿ ಹಾಕಿ, ಆಯ್ತು ಸರಿನಾ? ಬನ್ನಿ, ಈಗ ಒಬ್ಬರೊಬ್ಬರನ್ನು ನೋಡ್ಕೋತೀನಿ. ಚಾಟ್ ತಿನ್ಸಿ ಹೊಡಿತೀನಿ. ಹಾ, ಅಣ್ಣ ಸ್ವಲ್ಪ 6 ಪಾನಿಪುರಿ ಕೊಡಿ. ಇದು ತಗೊಳ್ಳಿ. ಪಾನಿಪುರಿ ಬೇಡ, ನೀರು ಬೇಕು. ಪಾನಿಪುರಿ ಬೇಡವಾ? ಎಲ್ಲರೂ ಸುಮ್ಮನೆ ನಿಂತ್ಕೊಳ್ಳಿ, ನಾನು ನಿಮ್ಮೆಲ್ಲರನ್ನು ಅರೆಸ್ಟ್ ಮಾಡ್ತೇನೆ. ಇಲ್ಲ ಕಣ, ಅಯ್ಯಯ್ಯ, ಅರೆ ಮನ್ಮನಿ ಸರ್, ಬಂದ್ರ ನೀವು? ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು. ನಡೀರಿ, ಬನ್ನಿ ಒಳಗೆ. ಎಲ್ರು ನಮ್ಮ ಆಫೀಸ್ ಆಗಿತ್ತಾ ಇದ್ದಾರೆ, ಅವ್ರನ್ನ ತಡೀರಿ, ಪ್ಲೀಸ್ ತಡೀರಿ. ಈಗಲೇ ನಿಲ್ಲಿಸ್ತೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ತುಂಬಾ ಖಡಕ್ ಇನ್ಸ್ಪೆಕ್ಟರ್ ಅಂತ. ಕಮೋಶ್. ಓಹೋ ಸರ್, ನೀವು ಸ್ವತಃ ಹಿಂದೆ ಬಂದ್ರಿ. ಹೋಗಿ ಸರ್, ಅವ್ರನ್ನ ತಡೀರಿ. ಇಲ್ಲ, ಒಳಗಡೆ ಅಪಾಯ ಇದೆ, ತುಂಬಾನೇ ಅಪಾಯ. ಅವರಂತೂ ನಂದೊಂದು ಕೇಳ್ತಾ ಇಲ್ಲ. ನೀವು ತಡಿಬೇಕು. ನೀವು ಪೊಲೀಸ್ ಜೋರಾಗಿ ಒಂದ್ಸಲ ಕಾಮೋಶ್ ಅಂದ್ರೆ ಸಾರ್ವಜನಿಕರಲ್ಲಿ ಹಾಹಾಕಾರ ಹೇಳುತ್ತೆ. ಅವರು ಗಾಬರಿಯಾಗಿ ಓಡ್ತಾರೆ. ಬರೀ ಒಂದ್ಸಲ ಕಾಮೋಶ್ ಅನ್ನಿ ಸಾಕು. ಹೋಗಿ. ಹಾಗಂತೀಯಾ? ಈಗ ಹೋಗ್ತೀನಿ, ಈಗಿಂದ ಈಗಲೇ. ಕಾಮೋಶ್. ಇಲ್ಲ ಕಣ್ರೋ. ಅರೆ, ಅವರಂತೂ ನನ್ನನ್ನೇ ಕಾಮೋಶ್ ಮಾಡ್ಬಿಟ್ರು. ನನ್ ಮನ ಚಟ್ನಿ ಮಾಡಿಬಿಟ್ರ. ಇದು ಎಂತ ಧ್ವನಿ? ಎಲ್ಲಿದೆ? ಎಲ್ಲಿ? ಅರೆ, ನನ್ನ ಯಾಕೆ ಕೇಳ್ತೀರಿ? ನಿನ್ನ ಚಿನ್ನ ಎಲ್ಲಿದೆ ಅಂತ. ಆದ್ರೆ ಅದಕ್ಕಾಗಿ ನೀನು ಗಟ್ಟು ಆಫೀಸು ಯಾಕೆ ಮುರ್ದೆ? ಸುಮ್ನೆ ಮುರ್ದಿಯಲ್ಲ. ಖಂಡಿತ ಚಿನ್ನ ಇಲ್ಲೇ ಇರ್ಬೇಕು. ಬನ್ನಿ ಹೋಗೋಣ. ಪ್ರೊಫೆಸರ್, ನನ್ನ ಲ್ಯಾಬ್ ಬ್ಲಾಸ್ಟ್ ಆಗಿದೆ. ಒಳಗೆ ಚಿನ್ನ ಏನು ಕೂಡ ಇಲ್ಲ, ಎಲ್ಲ ಆಗ್ದಾಯ್ತು, ಏನೂ ಬಿಡಲಿಲ್ಲ. ಆಹಾ,
ಹಾಗಾದ್ರೆ ಇಬ್ರು ಜನರು ಮೊದಲೇ ಚಿನ್ನ ತೆಗೆದು ಎಲ್ಲ ಅಡಗಿಸಿಟ್ಟಿರ್ಬೇಕು. ಅವರನ್ನು ಹಿಡಿದು ಚೆನ್ನಾಗಿ ತೊಳಸಿ ಚಿನ್ನ ಎಲ್ಲಿ ಅಡಗಿಸಿದ್ದಾರೆ ಅದನ್ನ ಹೇಳುವ ತನಕ ಅವರನ್ನ ಬಿಡಬೇಡಿ. ಸಾವಿರಾರು ಟನ್ನು ಚಿನ್ನದ ವಿಚಾರ ಇದು. ಹೊಡಿರಿ ಹೊಡಿರಿ ಹೊಡಿರಿ. ಗಟ್ಟು ಬಟ್ಟದ ಸಿಕ್ಸನ್ಸ್ ಹೇಳುತ್ತೆ. ಇಲ್ಲೇನೋ ಅಪಾಯ ಇದೆ, ಅಪಾಯ. ಇಲ್ಲೇನೋ ಆಗೋದ್ರಲ್ಲಿದೆ. ಥ್ಯಾಂಕ್ ಯು ಬಟ್ಟು, ನಮಗಂತೂ ತಿಳಿದೇ ಇರ್ಲಿಲ್ಲ. ಅರೆ ಓಡಿ ಇಲ್ಲಿಂದ. ಅರೆ ಬಟ್ಟು, ನೀವೇನು ಚಿನ್ನ ಹುಡುಕ್ತಿದ್ದೀರಾ? ಅರೆ ಏನ್ ಮಾತು ಹೇಳ್ತಿ ಗಟ್ಟು? ಚಿನ್ನ ಅಲ್ಲ, ಚಿನ್ನ ಅಲ್ಲ. ನಾನು ಚಿನ್ನ ಇದೆ ಅಂದವನ ಜೀಪ್ ನ ಟೈರ್ ನ ಗುರುತು ಹಿಡಿತಿದ್ದೀನಿ. ಇಲ್ಲಿದೆ, ಇಲ್ಲಿ ನೋಡು, ಇಲ್ಲಿ ನೋಡು. ಇದೇ ಇರ್ಬೇಕು, ಇದೇ ಇರ್ಬೇಕು. ನಿಜವಾಗ್ಲೂ ಬಟ್ಟು ನೀವು ಜೀನಿಯಸ್. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಯ್ಯ, ಅರೆ ಗಟ್ಟು, ನಾವೀಗ ಶೇರ್ ಸಿಂಗ್ ನ ಡೆನ್ಗೆ ಬಂದು ತಲುಪಿದ್ದೀವಿ. ಓ ಅಲ್ಲಿ ನೋಡು, ಚಿನ್ನ ಎಲ್ಲಿದೆ ಹೇಳುವ ಜೀಪ್ ಕೂಡ ಇಲ್ಲೇ ಇದೆ. ನಡೀರಿ ಚೆಕ್ ಮಾಡೋಣ. ಬಟ್ಟು ಒಳಗಿನ ಪತ್ತೆದಾರ ಹೇಳ್ತಾನೆ, ಆ ಸೈಂಟಿಸ್ಟ್ ಶೇರ್ ಸಿಂಗ್ ನ ಯಾರೋ ಗೆಳೆಯ ಇರ್ಬೇಕು. ಈಗ ತಿಳಿತದೆ. ಚೆಕ್ ಮಾಡಿ ಬಟ್ಟು, ಚೆನ್ನಾಗಿ ಚೆಕ್ ಮಾಡಿ. ನನಗಂತೂ ಅವನೇ ಶೇರ್ ಸಿಂಗ್ ಅಂತ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಈ ಡ್ರೆಸ್ ಧರಿಸಿ ಶೇರ್ ಸಿಂಗ್ ವೇಷ ಬದಲಾಯಿಸಿದ್ದ. ಇಲ್ಲಿದೆ ಕನ್ನಡಕ, ಇದು ಅವನ ನಕಲಿ ಹೊಟ್ಟೆ, ಇಲ್ಲಿದೆ ಹ್ಯಾಟ್. ಮತ್ತೆ ವಾವ್, ಈಗ ಬರುತ್ತೆ ಮಜಾ. ಅದೇಗೆ ನೋಡ್ತಾ ಇರಿ ಬಟ್ಟು. ಅರೆ ಗಾಡಿ ತಗೊಂಡೆಲ್ಲಿ ಹೋಗ್ತಿದ್ದೀರಾ? ಏನಂದ್ರಿ? ಗಟ್ಟು ಬಟ್ಟು ನನ್ನ ಚಿನ್ನ ತೋರಿಸುವಂತಹ ಮಷಿನ್ ತಗೊಂಡೋದ್ರ? ನೀವುಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಹೋಗಿ ಅವರನ್ನ ಹುಡುಕಿ ಜೀಪನ್ನ ಎಳೆದು ವಾಪಸ್ ತನ್ನಿ. ಇದೇನು ಗೊತ್ತಲ್ಲ. ಗೆಳೆಯರೇ, ಮಿತ್ರರೇ, ಗಟ್ಟು ಬಟ್ಟು ಕಾಣಾದ್ರೆ ಏನ್ ಪರವಾಗಿಲ್ಲ. ನನ್ ಸಿಕ್ಸನ್ಸ್ ಹೇಳುತ್ತೆ ಇಲ್ಲಿ ಬಹಳ ಚಿನ್ನ ಇದೆ ಅಂತ. ಎಸ್ ಎಸ್, ಮುಂದೆ ಈ ಟವರ್ ಇದೆಯಲ್ಲ, ಇದ್ರಲ್ಲಿ ಲಕ್ಷಾಂತರ ಟನ್ ಚಿನ್ನ ಇದೆ. ನೆನಪಿಡಿ, ಲಕ್ಷಾಂತರ ಚಿನ್ನ ಇದೆ. ನೋಡಿರಿ, ಲಕ್ಷಗಟ್ಟಲೆ ಚಿನ್ನ. ವಿನಾಶದ ಬದಲೇ ಹೆಸರು ಗಟ್ಟು ಬಟ್ಟು ಬಂದ್ಬಿಟ್ಟಿದ್ದಾರೆ. ಮತ್ತೆ ಈಗ ನಿಮ್ಮ ವಿನಾಶಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಬಾಸ್. ಹೌದು ಬಾಸ್. ತೊಲಗಿ ಇವರು ಅದನ್ನೇ ಮಾಡ್ತಿದ್ದಾರೆ. ನಾನು ಇವ್ರ ಜೊತೆ ಏನು ಮಾಡಿದ್ನೋ ಅದನ್ನೇ. ಬೇಡ ಬೇಡ, ತೆಗೀರಿ ಅವರನ್ನ, ಯಾರಾದ್ರೂ ತಡೀರಿ. ಅಕೀರ ಹೋಗು ಹೋಗು, ಗಟ್ಟು ಬಟ್ಟು ನಾ ಮುಗಿಸಿ ಬಿಡು. ಹಲೋ, ವಿನಾಶದ ಇನ್ನೊಂದು ಹೆಸರು. ಹೇಗಿದ್ದೀರಿ? ಇದಕ್ಕೆ ಹೇಳೋದು ಟಿಟ್ ಫಾರ್ ಟ್ಯಾಟ್. ತಿಳಿತಾ ನಿಮ್ಗೆ? ಟಿಟ್ ಫಾರ್ ಟ್ಯಾಟ್ ಈಗ ತಿಳಿಯುತ್ತದೆ. ಇವರನ್ನ ಮುಗಿಸಿ ಬಿಡು, ನಾನು ನನ್ನ ಆಫೀಸ್ ಉಳಿಸ್ತೀನಿ. ಹಾ, ಬನ್ನಿ ನೋಡ್ಕೋತೀನಿ ಒಬ್ಬೊಬ್ರನ್ನ. ಬನ್ನಿ. ಹೌದಾ? ಬನ್ನಿ ಬನ್ನಿ ಬಟ್ಟು. ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಹೇಗಿದೆ ನೋಡು, ಹೇಗಿದೆ. ಬನ್ನಿ, ನಿಮ್ಮನ್ನು ತಿರ್ಗಾಡ್ತೀನಿ. ಅರೆ ಎಲ್ಲ ಹೊಡ್ತೀಯ? ಗಟ್ಟು ಬಟ್ಟು ಬರ್ತಿದ್ದಾನೆ. ಇನ್ನು ಬಟ್ಟು ನಿಲ್ಲೋದಿಲ್ಲ, ನಿಲ್ಲೋದಿಲ್ಲ. ಹಾ, ನೋಡ್ತಾ ಹೋಗು. ಅರೆ ಗಟ್ಟು, ಏನು ಕಾಣಿಸ್ತಿಲ್ಲ. ಓಡ್ತಾ ಇರು, ಓಡ್ತಾ ಇರು. ನನ್ನ ಹಿಂದೆ ಯಾಕೆ ಬರ್ತಿದ್ದೀರಿ? ಅರೆ ಏನ್ ಮಾಡ್ತಿದ್ದೀರಿ? ಜೀಪ್ ನಿಲ್ಸಿ ಬಟ್ಟು.
ಬ್ರೇಕ್ ಆಗಿ ಬ್ರೇಕ್ ಬಾಕಿ ಬಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಇಷ್ಟು ವರ್ಷದ ದುಡಿಮೆನ ಹಾಳು ಮಾಡಬೇಡಿ. ತಡೀರಿ ತಡೀರಿ ತಡೀರಿ, ಮಾಡಬೇಡಿ, ತಡೀರಿ ತಡೀರಿ. ಮನ್ಮಾನಿ ಸರ್, ಬೇಗ ಬನ್ನಿ ಬೇಗ ಬನ್ನಿ, ಜನರು ಕೊಳ್ಳೆ ಹೊಡಿತಿದ್ದಾರೆ. ನಾನು ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ ಹೇಳ್ತಿದ್ದೀನಿ. ಅರೆ ಬಟ್ಟು, ನಿಮ್ಗೆ ಯಾಕೆ ತಿಳಿತಿಲ್ಲ? ಈಗಲೂ ಬ್ರೇಕ್ ಕಾಣಿಸ್ತಿಲ್ವ ನಿಮ್ಗೆ? ಬಟ್ಟು ಪ್ಲೀಸ್. ಗುರಿ ಸರಿಯಾಗಿತ್ತು ಮತ್ತೆ. ಗಟ್ಟು, ಬಟ್ಟೆಗೆ ಎಚ್ಚರ ಆಯ್ತು. ನೀನ್ ಟೆನ್ಷನ್ ತಗೋಬೇಡ. ಈಗ ನೋಡು ಬಟ್ಟೆ ಚಮತ್ಕಾರ. ಅಯ್ಯ 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 ನನ್ ಸೊಂಟ. ನೀವು ನನ್ನ ಗೆಳೆಯನಿಗೆ ಹೊಡೆದ್ರು. ಶಾಬಾಷ್ ಮಹೀರಾ, ಇಬ್ಬರನ್ನು ಮುಗಿಸಿ ಬಿಡು. ಓಕೆ ಬಾಸ್. ಈಗ ಹೇಳು. ಎಲ್ಲಿದೆ ಚಿನ್ನ? ಎಲ್ಲಿದೆ ಸಿಗ್ಲಿಲ್ಲ. ಅರೆ, ಈ ಗೆಟಪ್ ನಲ್ಲಿ ಶೇರ್ ಸಿಂಗ್ ನಿಮ್ಮೆಲ್ಲರನ್ನು ಮೂರ್ಖರನ್ನಾಗಿ ಮಾಡಿದ. ಎಲ್ರನ್ನು. ಅರೆ, ಎಲ್ಲೂ ಕೂಡ ಚಿನ್ನ ಗಿನ್ನ ಏನು ಇಲ್ಲ. ಅವನು ನಮ್ಮ ವಿರುದ್ಧ ಸೇಡಿ ತೀರಿಸೋದಕ್ಕೆ ನಿಮ್ಮನ್ನು ಬಳಸ್ಕೊಂಡ. ಹಾ, ಶೇರ್ ಸಿಂಗ್ ಹಿಡೀರಿ, ಹೊಡೀರಿ, 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 ಎಲ್ಲಿ ಹೋಗ್ತಾ ಇದೀಯಾ? ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ನಾನು ನಿನ್ನನ್ನು ಓಡಿ ಬಂದು ಹೋಗ್ತೇನೆ. Watch India's largest kids library only on Jio Hotstar. Download the app now.